ರೀ ನಿಮ್ಮ ಕಷ್ಟನ ನನ್ನಿಂದ ನೋಡಕ್ಕೆ ಆಯ್ತಿಲ್ವಲ್ಲ. ಹೆಂಗೆಲ್ಲ ಕಷ್ಟಪಟ್ಬಿಟ್ಟು ಕಂಡೋರ್ ಮನೆ ಕೆಲಸ ಮಾಡ್ತಿದ್ದೀರಾ ಜೀತಾಳ್ತಾರ. ನನಗಂತೂ ಬೇಜಾರಾಯ್ತೈತೆ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ದುಡ್ಡೆಲ್ಲ ಅಡ್ಜಸ್ಟ್ ಮಾಡ್ಬಿಟ್ಟು 1 ಲಕ್ಷ ಚಿಲ್ಲರೆ ಕೊಟ್ಟಿದ್ರೆ ಹೆಂಗೋ ನೀವು ನೆಮ್ಮದಿಯಾಗಿ ಮನೆಗೆ ಇರ್ತಾ ಇದ್ರೋ ಏನೋ. ನೋಡಿದ್ರೆ ನನಗೆ ಬೇಜಾರಾಯ್ತದೆ. ನಮ್ಮ ಅಮ್ಮಂಗೆ ನಮ್ಮ ಮೇಲೆ ಪಿರುತಿನೂ ಇಲ್ಲ ಏನೂ ಇಲ್ಲ, ಎಲ್ಲ ಕಮ್ಮಿ ಆಗೋಗ್ಬಿಟ್ಟೈತೆ. ಏಸ್ಕಿತ ಹೋಗಿ ದುಡ್ಡು ಕೇಳಿದ್ರು ಕೊಡಕ್ಕಿಲ್ಲ ಅಂತ ಹೇಳ್ತದೆ. ಏನು ಮಾಡೋದು ಏನು ಕತೆಯೋ. ನೀವು ನೋಡಿದ್ರೆ ಬಿಸ್ನೆಸ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಊರು ತುಂಬ ಸಾಲ ಮಾಡ್ಕೊಂಡು ಕುಂತಿದ್ದೀರಾ. ಇವಾಗ ಈ ಸಾಲ 1 ಲಕ್ಷ ರೂಪಾಯಿ ನಾವು ಕೂಲಿ ಮಾಡಿ ತೀರಿಸ್ಬೇಕು ಅಂದರೆ ಆಯ್ತದ? ದಿನ ಎಲ್ಲ ದುಡಿದ್ರು 500-600 ರೂಪಾಯಿ ದುಡಿತೀವ, ದುಡಿಯೋಕ್ಕಿಲ್ವೋ? ಅಂಥದ್ರಾಗ ನೀವು ಹಿಂಗೆಲ್ಲ ಸಾಲ ಫಲ ಮಾಡ್ಕೊಂಡು ಹಿಂಗೆಲ್ಲ ಕುಂತ್ಕೊಂಡ್ರೆ ಹೆಂಗೆ ಹೇಳಿ? ನಾನು ಹೋಗಿ ಅಯ್ಯಪ್ಪನ ಹತ್ರ ಮಾತಾಡ್ತೀನಿ ರೀ. ನಿಧಾನಕ್ಕೆ ತಿಂಗಳ ಇಷ್ಟಿಷ್ಟು ಅಂತ ತೀರಿಸ್ತೀವಿ, ಕೂಲಿ ಮಾಡ್ಕೊಂಡು ಇರೋಕ್ಕಾಗಕ್ಕಿಲ್ಲ ಅಂತೇಳಿ. ಯಾವ್ದಾನ ಒಂದು ಕೆಲ್ಸಕ್ಕೆ ಹೋದ್ರೆ ನಿನಗೆ ತೀರಿಸ್ಬೋದಲ್ವೇನ್ರಿ? ಇದೆಲ್ಲ ಯಾಕೆ ಬೇಕು ನಿಮಗೆ? ಅಣ್ಣ 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 ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಎಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ನಾನು ಬರ್ತೀನಿ ತೋರಿಸಿ ನಿಮ್ಮನ್ನು ಮೀಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾವಳೆ. ಈಗ ಏನಣ್ಣ ಮಾಡೋದು? ಏನು ಮಾಡೋದು ಅಂದರೆ ಏನು ಕೆಲಸ ಮಾಡ್ತಾ ಇದೀಯ ಅಂತ ಹೇಳಿದ್ಯಾ ಅವಳಿಗೆ? ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳಿದ್ದೀನಿ. ನೈಟ್ ಮೆಸೇಜ್ ಮಾಡಿಬಿಟ್ಟು ಇವತ್ತು ಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದ. ಅಯ್ಯೋ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಆ ಕಿವುಡಿಗೆ ಏನು ಹೇಳಿದ್ರು ಕೇಳಿಸೋದು ಬೇರೆ ಕೇಳಿಸಲ್ಲ. ಆದರೆ ಅವಳನ್ನು ಬಿಟ್ಟರೆ ನನಗೂ ಬೇರೆ ಗತಿ ಬೇರೆ ಇಲ್ಲ. ಈಗ ಏನು ಮಾಡೋದು ಅಂತ ಹೇಳಿ ಬಿಸ್ನೆಸ್ ಏನಾದ್ರೂ ಈಗ ತೋರಿಸ್ಬೇಕು. ಯಾವ ಬಿಸ್ನೆಸ್ ತೋರ್ಸನಿ ನೀನೇ ಹೇಳು. ನಂದೇ ಅವ್ರ ದೂರ ಬಾಗ್ಲಾಗೈತಿ ನೋಡ್ಲಾ. ಹಸಿ ಸೊಪ್ಪು ತಲೆ ಮೇಲೆ ಹೊತ್ಕೊಂಡ್ರೆ ತಲೆ ದಿಮ್ ಅಂತ ಐತೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಏನು ಮಾಡಬೇಕು, ಏನಾರ ಮಾಡ್ಕೊಂಡು ಸಾಯ್ಬೇಕು ಅಂತ ಅನ್ನಿಸ್ತದೆ ನನಗಂತೂ. ಏನು ಮಾಡಬೇಕು ಅಂತನೂ ಅರ್ಥ ಆಯ್ತಿಲ್ಲ ನನಗಂತೂ. ತಲೆಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಈಗ ನಿಂದು ಬೇರೆನಾ? ನೋಡೋಣ ಬಿಡು, ಏನೋ ಒಂದು ಮಾಡಿದ್ರಾಯ್ತು. ಲೋನನ್ನು ಮದುವೆಗಿದ್ವಿ ನಿಂತೋಗ್ಬಿಟ್ರೆ ಕಷ್ಟ ಕಣ. ಸುಮ್ಮನೆ ಮದುವೆ ಯಾಕೆ ಇದಾಗ್ಬಿಡ್ತದೆ. ನಮ್ಮ ಅಜ್ಜಿ ಹೇಳ್ದಂಗೆ ಬೇರೆ ಕಡೆ ಹುಡುಗಿರೂ ಸಿಗಕ್ಕಿಲ್ಲ. ಏನು ಮಾಡೋದು ಅಂತನೂ ಅರ್ಥ ಆಯ್ತಿಲ್ಲ. ನೋಡೋಣ ಇರ್ಲ ಏನಾರ ಮಾಡೋಣ. ಈಗ ಮೊದ್ಲು ಇದ್ರಿಂದ ಹೆಂಗೆ ಈಚೆ ಕಡೆಗೆ ಬರಬೇಕು ಅಂತ ನೋಡ್ಲಾ. 1 ಲಕ್ಷ ರೂಪಾಯಿ ಹೊಂದ್ಸಕ್ಕಂತೂ ನಮ್ಮ ಯೋಗ್ಯತೆಗೆ ಆಗಕ್ಕಿಲ್ಲ ಬಿಡು. ಇನ್ನೇನು ಮಾಡ್ತೀಯಾ? ರೀ ಯಾತನ ಬೆಂಗಳೂರು ಕಡೆ ಹೊಂಟೋಗ್ಬಿಡೋಣ. ಹೊಂಟೋಗ್ಬಿಟ್ಟು ಎಲ್ಲನ ಒಂದು ಹತ್ರ ಗಾರ್ಮೆಂಟ್ಸ್ಗೂ ಕೆಲ್ಸಕ್ಕೆ ಹೋಗ್ಬಿಟ್ಟು ಜೀವನ ಮಾಡೋಣ. ಹಿಂಗೆ ಇಲ್ಲೇ ಇದ್ರೆ ಆಗಕ್ಕಿಲ್ಲ ರೀ. ಕೂಲಿನಲ್ಲಿ ಮಾಡ್ಕೊಂಡು ಎಷ್ಟು ದಿನ ಅಂತ ಹೇಳ್ಬಿಟ್ಟು ನೀವು ಜೊತೆನಾಗಿರ್ತೀರಾ ಹೇಳಿ? ನನಗಂತೂ ಅಂದರೆ ಕಷ್ಟ ಆಯ್ತದೆ. ಯಾರು ಸಹಾಯ ಮಾಡೋಕ್ಕಿಲ್ಲ. ಮಗನ ಇಲ್ಲೇ ಬಿಟ್ಬಿಟ್ಟು ನಮ್ಮ ಅಮ್ಮನ ತಗೇನಿ ಎಲ್ಲನ ಹೋಗ್ಬಿಡನ್ರಿ. ಅಲ್ಲಿ ಗಾರ್ಮೆಂಟ್ಸು ಫ್ಯಾಕ್ಟ್ರಿಗಳು ಕೆಲಸಗಳು ಶಾನೆ ಇರ್ತವೆ. ಅಲ್ಲಿಂದ ನೀನು ಅಪ್ಪಂಗೆ ತಿಂಗಳ ಒಂದು 5-5 ಸಾವಿರ ಅಂತ ಹಾಕೊಂಡು ಹೋದ್ರೂ ಸಾಲ ಪಟ್ಟಂತ ವರ್ಷದೊಳಗಡೆ ತೀರೋಗ್ಬಿಡ್ತದ್ರಿ. ಅಷ್ಟೇನೆ. ಅಯ್ಯೋ ನಾವು ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಲ್ಲ. ಅಯ್ಯೋ ನಿಮ್ಮ ಬಿಸ್ನೆಸ್ ಮನೆ ಹಾಳಾಗ. ಬಿಸ್ನೆಸ್ ಅಂತೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿದ್ದಕ್ಕೇನೆ 1 ಲಕ್ಷ ರೂಪಾಯಿ ಡಮಾರ್ ಆಗಿರೋದಿಲ್ಲಿ. ಈ 1 ಲಕ್ಷ ರೂಪಾಯಿ ಬಡ್ಡಿ ಬೆಳ್ಕೊಂಡು ನೀವು ವರ್ಷ ಪೂರ್ತಿ ಅವ್ರ ಮನೆಗೇನೆ ನೀವು ಕೂಲಿ ಕೆಲಸ ಮಾಡಿದ್ರು ಆಗಂಗಿಲ್ಲ. ನೋಡಿ, ನೀವು ಹೆಂಗನ ಮಾಡ್ಕೊಳ್ಳಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಇಲ್ಲೇ ಇವ್ರ ಜೊತೆ ಕೂಲಿ ಮಾಡ್ಕೊಂಡು ತೀರಿಸ್ಕೊಳ್ಳಿ. ನಾನು ಅಪ್ಪನ ಹತ್ರ ಏನೋ ಹೇಳ್ಬಿಟ್ಟು ಬೇಕಾದ್ರೆ ಒಂದು ಒಡವೆ ಗಿಡವೆ ಬೇಕಾದ್ರೆ ಅಡ ಇಟ್ಬಿಟ್ಟು ಏನೋ ಮಾಡ್ಬಿಟ್ಟು ಅಡ್ಜಸ್ಟ್ ಮಾಡ್ಬಿಡ್ತೀನಿ. ಇಲ್ಲ ನೀವು 50,000 ಅಡ್ಜಸ್ಟ್ ಮಾಡಿ, ನಾವು 50,000 ಅಡ್ಜಸ್ಟ್ ಮಾಡ್ತೀವಿ. ಹೆಂಗೋ ಆಗ್ತೈತೆ. ಇದ್ದಕ್ಕಿದ್ದಂಗೆ ನೀವು 50,000 ಅಂತ ಹೇಳಿದ್ರೆ ಎಲ್ಲಿಂದ ತಗೊಬಿಟ್ಟು ಬರೋಣ 50,000? ನಾನೇನು ಮಾಡಲಿ? ನಾನಂತೂ ನನ್ನ ಗಂಡನ ಕರ್ಕೊಂಡು ಬೆಂಗ್ಳೂರಿಗೆ ಹೊಂಟೋಗ್ಬಿಡ್ತೀನಿ. ಇಲ್ಲೆಲ್ಲನೂ ನನ್ನ ಗಂಡನ ಕೂಲಿ ಕೆಲಸ ಮಾಡಿಸ್ಬಿಟ್ಟು ಊರು ಜನ ಎಲ್ಲ ಆಡ್ಕೊಂಡು ಹೋಗ್ತಾವ್ರಿ. ಇಂಥ ಬಾಳಿ ಯಾರಿಗೆ ಬೇಕು? ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೋದ್ರೆ ಸಾಕು. ಸುಮ್ಕೆ ಯಾಕೆ ತಲೆನೋವು ಎಲ್ಲನೂ? ನಾನಂತೂ ಹೋಯ್ತೀನಿ ಕಣಪ್ಪ ನನ್ನ ಗಂಡನ ಕರ್ಕೊಂಡು. ನೀನು ಏನಾರ ಮಾಡ್ಕ ರೀ. ನೋಡಿರಿ, ನಮ್ಮ ಅಮ್ಮನ ತಂಗ ನಾನು ಮಾತಾಡ್ತೀನಿ. ಹೊಸಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟೋಗ್ಬಿಡೋಣ. ಈ ಹಳ್ಳಿನಾಗ ಇದ್ದಷ್ಟು ತಲೆನೋವು ಊರು ಜನ ಎಲ್ಲನೂ ಸೋಮಾರಿ ಅಂತ ನಿನ್ನೂ ಆಡ್ಕೊತಾರೆ. ಇದೆಲ್ಲ ಬೇಕಾ? ಅದು ಬೇರೆ ನಾನು ಚಿಕ್ಕ ಸಾವುಕಾರನ ಅವಾಗೆಲ್ಲ ಮದುವೆ ಮಾಡ್ಕೊಂಡಿದ್ನಲ್ಲ, ಅವನು ಇವಾಗ ನಮ್ಮ ಮುಂದೆ ಟಾಪ್ ಲೆವೆಲ್ಗೆ ಬೆಳೆದ್ಬಿಟ್ಟವನಿ. ನಾವೇ ತಿರ್ಬೋಕಿಗಳಾಗಿರೋದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಬೇಕಾ ಹೇಳಿ? ನೋಡಿರಿ ಸುಮ್ಕೆನೆನಿಯ ಹೋಗ್ಬಿಟ್ಟು ನೀಟಾಗೆ ಏನೋ ಒಂದು ಜೀವನಕ್ಕೆ ರೆಡಿ ಮಾಡ್ಕೊಂಡು ಬರೋನಿ. ಅವಾಗ ಎಲ್ಲರೂ ನೋಡಪ್ಪ ಹೆಂಗೆ ಜೀವನ ಮಾಡ್ತಾವ್ರೆ ಅಂತ ಅನ್ಕೋಬೇಕು. ಹಂಗೆ ಮಾಡನಿ. ನೋಡಿರಿ ಸುಮ್ಕೆ ಸರ್ಸರ್ನ. ಅಯ್ಯೋ ಇವನು ಹೋಗ್ಬಿಟ್ರೆ ನಾನು ಒಬ್ಬನೇ ಆಗೋಗ್ಬಿಡ್ತೀನಲ್ಲ. ಆಮೇಲೆ ನನ್ನ ಪರಿಸ್ಥಿತಿ ಏನಪ್ಪ? ಇದು ಯಾಕೆ ಹಿಂಗೆ? ಅಯ್ಯೋ ದೇವ್ರೆ! ಈಗ ನಾನು ಏನಪ್ಪ ಮಾಡಲಿ? ನಾನೊಬ್ಬನೇ ಕೂಲಿ ಮಾಡಬೇಕು, ಮತ್ತೆ ಇವನು ಎಸ್ಕೇಪ್ ಆದರೆ ನಾನು ಎಸ್ಕೇಪ್ ಆಗಬೇಕು. ನಾನೇನಾರು ಈ ಸಲ ಎಸ್ಕೇಪ್ ಆಗೋಗ್ಬಿಟ್ರೆ ನಂದಂತೂ ಮದುವೆನೇ ಕ್ಯಾನ್ಸಲ್ ಆಗೋಗ್ಬಿಡ್ತೈತೆ. ಆಮೇಲೆ ಏನು ಮಾಡಲಿ? ಹಾಂ, ಯಪ್ಪ ಬೇಡ 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 ಬೇಡ. ಈಗ ಅದೆಲ್ಲ ಬೇಡ. ಸುಮ್ಮನೆ ಯಾಕೆ? ಹಾಂ, ಏನು ಮಾಡೋದು? ಈಗ ದುಡ್ಡು ಹೆಂಗಪ್ಪ ಹೊಂದ್ಸೋದು? ನೋಡೋಣ ಇರು. ಅವ್ರೇನು ಮಾಡ್ತಾರೋ ಯೋಚನೆ ಮಾಡಿ ನಾನು ಅದನ್ನೇ ಮಾಡ್ತೀನಿ. ಈ ಆಷಾಢ ಕಳಿಯೋ ತನಕ ಊರು ಬಿಡೋದು ಬೇಡ. ಲೇ ಮಮ್ತಿ, ಮಮ್ತಿ, ಯಾರು ಬಂದೆ? ಯಾರು? ಯಾರು ಕೂಗ್ತಾರ ನಿನ್ ಮಮ್ತಿ ಅಂತ? ನಾನ್ ಕಣಮ್ಮಿ ನಿಮ್ಮ ಅಮ್ಮ. ಎಲ್ಲಿದ್ಯಮ್ಮ? ಅವತ್ತೋದಳು ಇವತ್ತು ಬಂದ್ಬಿಟ್ಟಲ್ಲ. ಎಲ್ಲಿದೀಗ? ಅಯ್ಯೋ, ನಿನಗ್ ಕಾಣಂಗಿಲ್ಲ. ಏನ್ ಮಾಡನಿ? ನಮ್ ಭೈರವ ಬರ್ಬೇಕು, ನೀನ್ ಕಾಣಿಸ್ಬೇಕು ಅಂತ ಹೇಳಿದ್ರೆ. ಯಾವ ಭೈರವನಮ್ಮ? ಏನ್ ಹೇಳ್ತೀಯೋ ಏನ್ ಕತಿಯೋ ನಂಗೆ ಅರ್ಥನೇ ಆಗಕ್ಕಿಲ್ಲ. ತಗ. ಅಯ್ಯೋ, ನೀನ್ ನಾನು ಕಾಣ್ತಿದೀಗ. ನಾನ್ ನೀನು ಕಾಣ್ತಿಲ್ಲ ಅಷ್ಟೇ. ನಾನು ಆ ಕಡೆ ಇಲ್ಲ, ಈ ಕಡೆ ಕಮ್ದತ್ರ ನಿಂತ್ಕೊಂಡಿದ್ದೀನಿ. ಈ ಕಡೆ ತಿರಿಕ ಹೇಳಮ್ಮ ಏನು ಅಂತ ಹೇಳಿ. ನಿನ್ ಕಣ್ಣು ಕಾಣಿದಂಗೆ ಆಗೋಗ್ಬಿಟ್ಟೆ. ನೀನು ಇಲ್ದಿರೋದಕ್ಕೆ ಮನೆನಾಗೆ ಅದೇನೋ ದಿಕ್ಕಿಲ್ದಿದ್ದಂಗೆ ಆಗೋಗ್ಬಿಟ್ಟೈತೆ ನನಗಂತೂ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅದನ್ನೂ ಗೊತ್ತಾಗಕ್ಕಿಲ್ಲ ನಂಗಂತೂ. ನೀನು ಇದ್ದಾಗೇನಿಯ ಸಂದಕ್ಕಿತ್ತು. ಈಗೋ ನಾನು ನನ್ನ ಜೀವನನೋ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ.
ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ. ಬೇಜಾರು ಬೇಜಾರು ಅಂತ ಕುಂತ್ಕೊಂಡ್ರೆ ನೀನು ಸುಮ್ಕಿರ್ ನೀನು. ಬೇಜಾರು ಗೀಜಾರೆಲ್ಲನೂ ಮಾಡ್ಕೋಬೇಡ. ನಿನಗೇನು 10 ಲಕ್ಷ ಕೊಟ್ರದ್ದು ನೆಮ್ಮದಿಗಿರಕ್ಕೆ ತಿನ್ಕೊಂಡು ಅಂತ ಹೇಳಿ ನೆಮ್ಮದಿಗಿರು. ಯಾವ ಬಡ್ಡಿಗೂ ನನ್ನ ಮಕ್ಳಿಗೂ ಕೊಡಕ್ಕೆ ಹೋಗ್ಬೇಡ ನಿನ್ನ ಕಾಸ. ನೀನು ಅವತ್ತಿಂದ ಕಷ್ಟಪಟ್ಟಿದ್ಯಲ್ಲ, ಏನಿದ್ರು ಇವಾಗ ಕುಂತ್ಕೊಂಡು ತಿನ್ಬೇಕು ನೀನು ಅಷ್ಟೇ. ಬರೋ ಬಡ್ಡಿನಾಗೋ ಇಲ್ಲ ಇಷ್ಟಿಷ್ಟೇ ತಿನ್ಕೊಂಡು ಹೋಗು. ಮಗಳಿಗೇನು ಅವನೇ ಮೈ ಬಗ್ಸ್ಬಿಟ್ಟು ದುಡ್ದು ಸಂಪಾದನೆ ಮಾಡ್ತಾನೆ. ನೀನು ಹೆಂಗೋ ನೀನು ಪಾಡೋ ನೀನು ತಿನ್ಕೊಂಡು ಸಂದಕ್ಕಿರು. ನೋಡಿ ನಾನು ಸತ್ ಮೇಲೆ ಹೆಂಗೆ ಕೊರಗಿದ್ಯಾ ನೀನು, ನೋಡಕ್ಕಾಯ್ತಿಲ್ಲ ನೀನು. ಸ್ವರ್ಗ ಹೋಗ್ಬಿಟ್ಟು ಸಣ್ಣಕ್ಕೆ ಹೋಗ್ಬಿಟ್ಟಿದ್ಯಾ ಒಂದು ರೌಂಡು. ಏನು ಮಾಡ್ತೀಯ? ಬುಟ್ಟಾಕು. ಹೆಂಗೋ ನೀನು ಓದಿ ಅಂತ ಕೊರಗ್ತಿದ್ದೆ, ಈಗ ಹೆಂಗೋ ಯಾವುದೋ ರೂಪದಾಗ ಬಂದಿದೆಯಲ್ಲ ಅಂತ ಖುಷಿನೂ ಆಯ್ತಾಯ್ತು ನನಗಂತೂ. ನೀನು ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು. ಲೇ ಮಮ್ತಿ, ಯಾಕೋ ನನಗೆ ಕೋಳಿ ಸಾರು ತಿನ್ಬೇಕು ಅಂತ ಅನ್ನಿಸ್ತೈತೆ ಕಣಮ್ಮಿ. ಆಷಾಢ ಬಂತಲ್ಲ, ಎಲ್ಲಾರ ಮನೆ ತಗು ಘಮ 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 ವಾಸನೆ ಬರ್ತೈತೆ. ಅಯ್ಯಪ್ಪ, ವಾಸನೆಗೆ ನೀವು ಬಿದ್ದೋಗ್ಬಿಡ್ತೀನಿ ನಾನಂತೂ. ಅವತ್ತು ನಾನು ಸಾಯೋ ದಿನ ಕೋಳಿ ಸಾರು ತಿನ್ನಬೇಕು ಅಂತ ಆಸೆ ಮಾಡಿಕೊಂಡಿದ್ನಲ್ಲ, ಕೋಳಿ ಸಾರ ಮಾಡ್ತಿದ್ದೆ, ಹಂಗೆ ಸತ್ತೋಗ್ಬಿಟ್ಟಿದ್ದೀನಲ್ಲ ನಾನು. ಇನ್ನೂ ಆಸೆ ಪೂರೈಸಿಲ್ಲ ನನಗೆ. ನನ್ನ ಫ್ರೆಂಡ್ನ ಕರ್ಕೊಂಬಿಟ್ಟು ಬರ್ತೀನಿ, ಭೈರವನ್ನ, ಇಬ್ರಿಗೂ ಕೋಳಿ ಸಾರು ಮಾಡ್ತೀಯಾ? ಅದಕ್ಕೇನಂತಮ್ಮ, ಮಾಡ್ಬಿಟ್ಟು ಇಕ್ತೀನಿ ಬಿಡು. ಯಾರಮ್ಮ ಭೈರವ ಅಂದ್ರೆ ಅದು ದೆವ್ವನೇನಾ? ಹ್ಞೂ, ಅದು ದೆವ್ವನೇನೆ. ನನಗಿನ್ನ ಸ್ಟ್ರಾಂಗ್ ದೆವ್ವ, ದೊಡ್ಡ ದೆವ್ವ ಅದು. ಅದು ಪವರು ಶಾನೆ ಐತೆ, ಏನು ಬೇಕಾದ್ರೂ ಮಾಡ್ತದೆ ಆ ದೆವ್ವ, ಗೊತ್ತಾ ಅಮ್ಮ? ಹ್ಞೂ ಹೇಳು ಮಗಳೇ. ಅಮ್ಮ, ನನ್ನ ಗಂಡನ ಕರ್ಕೊಂಡು ಬೆಂಗ್ಳೂರಿಗೆ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಇಲ್ಲೆಲ್ಲ ಆಗಕ್ಕಿಲ್ಲ. ಯಾಕೆ, ಏನಾಯ್ತು? ನನ್ನ ಗಂಡ ಪೈಲ್ವನ್ ಪಾಪಣ್ಣನ ಮನೆಗೆ ಬರೀ ಕೂಲಿ ಮಾಡ್ಬಿಟ್ಟು ಸಾಲ ಹರ್ಸೋದೇನೇ ಆಯಿತು. ಎಷ್ಟು ಅಂತ ಹೇಳ್ಬಿಟ್ಟು ಅವನು ತಾನೇ ಕೂಲಿನಲ್ಲಿ ಮಾಡ್ತಾನೆ ಹೇಳು. ನಮ್ಮ ಮನೆಗೇನು 10 ರೂಪಾಯಿ ಸಿಗಕ್ಕಿಲ್ಲ ಇವಾಗ. ಎಲ್ಲನೂ ಬರೀ ಅಪ್ಪನ ಕೂಲಿ ಮಾಡು, ನಾಲಿ ಮಾಡು, ಬರೀ ಅವ್ನಿಗಿಕ್ಕು ಇದೇ ಆಯಿತು. ನನಗೆ ಅಂತ ಹೇಳ್ಬಿಟ್ಟು ಏನೂ ಇಕ್ತಾ ಇಲ್ಲ, ಮಾಡ್ತಾ ಇಲ್ಲ. ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹಿಂಗೆ ಇರೋಕ್ಕಾಯ್ತದೆ ಕಣಮ್ಮ. ನನಗೂ ಸಾಕಾಗೋಗ್ಬಿಟ್ಟೈತೆ ನನಗೂ. ಅದಕ್ಕೆ ಕರ್ಕೊಂಡೋಗಿ ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಹೆಂಗೋ ಅದಾಗ ಜೀವನ ಮಾಡ್ಬೋದಲ್ಲ ಅಂತ. ಮಗ ನೀನು ನೋಡ್ಕೊತೀನಿ ಅಂದರೆ ನಾನು ಗಂಡನ ಕರ್ಕೊಂಡು ಹೋಗ್ತೀನಿ. ಇದನ್ನ ಹಳ್ಳಿ ಹೆಂಗೋ ಊಟಕ್ಕೂ ಬಟ್ಟೆಗೂ ಅಂತ ಹೇಳ್ಬಿಟ್ಟು ಆಯ್ತದೆ. ಅದೇನೇನೆಯ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬಾಡಿಗೆ ಕಟ್ಕೊಂಡು ಜೀವನ ಮಾಡು ಅಂದರೆ ನನ್ನ ಮಗನು ಸೋಮಾರಿ ಆಯ್ತಾನೆ. ಕೆಲ್ಸಕ್ಕಂತೂ ಹೋಗಿಲ್ಲ, ಹೋಗುತ್ತ ಮನೆಯಿಂದ 3 ದಿನಕ್ಕೆ ವಾಪಸ್ ಆಗ್ತಾರಷ್ಟೇ. ಅಲ್ಲ ಕಣಮ್ಮಿ, ನಿನ್ನ ಗಂಡ ಹುಟ್ಟು ಸೋಮಾರಿ ಕಣಮ್ಮಿ. ನಿನ್ನ ಗಂಡ ನೀನು ನೋಡ್ಕೊತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಅಲ್ಲಿ ಬೆಂಗ್ಳೂರು ಕರ್ಕೊಂಡೋಗಿ ಅಲ್ಲಿ ಬಾಡಿಗೆ ಕಟ್ಕೊಂಡು ಜೀವನ ಮಾಡಬೇಕು. ಅದೆಲ್ಲ ಆಯ್ತದ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕೆ? ಅವನು ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ಬಾಡಿಗೆ ಕಟ್ಕೊಂಡು ಮನೆ ಸಂಸಾರ ನೋಡ್ಕೊಂಡು ಇಲ್ಲಿ ಸಾಲಗಳು ತೀರಿಸ್ಕೊಂಡು ಅದೆಲ್ಲ ಆಯ್ತದ? ನಾನು ಕೆಲ್ಸಕ್ಕೆ ಹೋಗ್ತೀನಿ ಹೇಳು. ಇಬ್ರು ಕೆಲ್ಸಕ್ಕೆ ಹೋದ್ರೆ ಹೆಂಗೋ ಆಯ್ತದೆ. ಇನ್ನೇನು ಅಪ್ಪನ ಕೈ ಕೆಳಗಡೆ ಸಾಲ ಇದು ಮಾಡ್ಕೊಂಡು ಎಲ್ಲ ಜೀವನ ಮಾಡ್ಕೊಂಡು ಹೋಗೋಕ್ಕಾಯ್ತದ? ಅಮ್ಮ ನೀನು ಏನೇ ಹೇಳು, ನಾನಂತೂ ಫಿಕ್ಸು ಅನ್ಕೊಬಿಟ್ಟಿವ್ನಿ. ನಾನಂತೂ ಹೋಗ್ಬಿಟ್ಟು ಬೆಂಗ್ಳೂರಾಗೆ ನೀನು ಹೋಗಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಸ್ಟ್ಯಾಂಡರ್ಡಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ಈ ಹಳ್ಳಿ ಜೀವನ ಸಾಕಾಗೈತೆ. ಮಗ ನೀನು ನೋಡ್ಕ, ನಾನು ಹೋಯ್ತೀನಿ ನನ್ನ ಗಂಡನ ಕರ್ಕೊಂಡು. ಉಗಿಸ್ಕೊಂಡು ಹೋಗು ಅಂತ ಹೇಳು, ಉಗಿಸ್ಕೊಂಡು ವಾಪಸ್ ಬರ್ತಾರೆ. ಸರಿ ಕಣಮ್ಮಿ, ನಿನ್ನಿಷ್ಟ. ಯಾವ ಅಮ್ಮನೂ ಇಲ್ಲ, ಯಾವ ಅಪ್ಪನೂ ಇಲ್ಲ. ಕಷ್ಟ ಅಂದರೆ ಯಾರು ಸಹಾಯನೂ ಮಾಡೋಕ್ಕಿಲ್ಲ ನೋಡು. ಓ, ನಾನು ಎಂತಾನೆ ಮಾಡೋಕ್ಕಾಯ್ತದಮ್ಮಿ? ನನಗೆ ಏನು ಮಾಡಲಿ ಹೇಳು? ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರಲ್ಲ, ಹೋಗಿ ಸುಮ್ಕೆ ಕೆಲಸ ಮಾಡ್ಕೊಂಡಿರು ನೋಡಿ. ಆಯ್ತು ಹೇಳು. ಹೋಗ್ಬೇಕಾರೆ ಮನೆ ಅಡ್ವಾನ್ಸ್ಗೆ ಏನಾನ ಒಂದು ದುಡ್ಡನ್ನ ಕೊಟ್ಟು ಕಳಿಸು. ಮಗಳು ಅನ್ನೋದು ಅದನ್ನ ಇರಲಿ ನಿನಗೆ. ಸರಿ ಆಯ್ತು ಹೇಳು, ನೋಡೋಣ ಹೋಗೋದಿನ ಹೇಳು. ಸರಿ ಹೇಳು.